आनंद गुरुजी की जय बोलो, आनंद गुरुजी की जय बोलो, आनंद गुरुजी की जय बोलो, मोदी जी की जय बोलो, मोदी विनंती ಉಪಹಾರವನ್ನು ಮುಗಿಸಿಕೊಂಡು ಆದಷ್ಟು ಬೇಗನೆ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಬಸ್ಸು ಮತ್ತು ಕಾರುಗಳಲ್ಲಿ ಇಟ್ಕೊಂಡು ನಾವು ಡೈರೆಕ್ಟ್ ನವಸ್ಪೇಟೆ ಪ್ರಾರ್ಥನೆ ಮಾಡ್ತಾ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮಹಾದೇವನ ಪ್ರಾರ್ಥನೆ ಮಾಡ್ತಾ ಮಾಲೂರಿನಿಂದ ಧರ್ಮಸ್ಥಳ ಚಲೋ ಎಂಬತಕ್ಕಂತಹ ಅದ್ಭುತವಾದಂತಹ ಒಂದು ಶೀರ್ಷಿಕೆ ಇದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಜನ ಹಿಂದೂಗಳಿಗೊಂದು ವಿಶೇಷತೆ ಏನಪ್ಪಾ ಅಂದ್ರೆ ತಾಳ್ಮೆ ಎಂಬತಕ್ಕಂಥದ್ದು. ತಾಳ್ಮೆಯೇ ಮಹಾ ದೊಡ್ಡದು ಅಂತ ಹೇಳಿ ನಾವೆಲ್ಲರೂ ಸೇರಿ ತಾಳ್ಮೆಯಿಂದ ಇಲ್ಲಿವರೆಗೂ ಕಾದು ಕೂತಿದ್ವಿ. ಹಾಗೆ ಆಡುವವರ ಆಟ ಅಟ್ಟಹಾಸವನ್ನ ನೋಡ್ತಾನೆ ಬಂದ್ವಿ. ಅಟ್ಟಹಾಸವನ್ನ ನೋಡಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ರೆ ಇನ್ನೊಂದು ಮುಂದಕ್ಕೆ ಹತ್ತಾರೆ, ಇನ್ನೊಂದು ಹಂತಕ್ಕೆ ಹತ್ತಾರೆ ಅಂತ ಹೇಳಿ ಒಂದು ಆಲೋಚನೆಯನ್ನ ಮಾಡಿ ಇನ್ನು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಅವಘಡಗಳು, ಅಲ್ಲಿ ಆಗ್ತಿರ್ತಕ್ಕಂಥ ಆ ಕ್ಷೇತ್ರಕ್ಕೆ ನಡೀತಿರ್ತಕ್ಕಂಥ ಒಂದಷ್ಟು ಅವಮಾನದ ಸನ್ನಿವೇಶಗಳಿದೆಯಲ್ಲ, ಅದು ಮನಸ್ಸಿಗೆ ತಡೆಯುವಂಥದ್ದಲ್ಲ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬ ಕನ್ನಡಿಗರು
ಅದರಲ್ಲೂ ಕರ್ನಾಟಕದಲ್ಲಿರ್ತಕ್ಕಂಥ ಮೇರು ಪರ್ವತದಂತಿರ್ತಕ್ಕಂತಹ ಧರ್ಮಸ್ಥಳ ಕ್ಷೇತ್ರ, ಶ್ರೀ ಕ್ಷೇತ್ರ, ಅಂತಹ ಧರ್ಮಸ್ಥಳದ ಶ್ರೀ ಕ್ಷೇತ್ರಕ್ಕೆ ಈಗ ಪ್ರಸ್ತುತ ನಡೀತಿರ್ತಕ್ಕಂತಹ ಈ ಅವಘಡಗಳನ್ನೆಲ್ಲವನ್ನು ನೋಡ್ತಾ ಇದ್ರೆ, ಅಪಕೀರ್ತಿಗಳನ್ನ ನೋಡ್ತಾ ಇದ್ರೆ ಮಾನಸಿಕವಾಗಿ ಸಾಕಷ್ಟು ಜನ ಕುಗ್ಗು ಹೋಗ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನ ತಾಯಂದ್ರು, ಸಾಕಷ್ಟು ಜನ ಭಕ್ತಗಣ ಎಲ್ಲರೂ ಸೇರಿ ಧರ್ಮಸ್ಥಳ ಚಲೋ ಎಂಬಂತ ರೀತಿ ಇವತ್ತು ರಾಜ್ಯದಾದ್ಯಂತ ಕೂಗೆದ್ದಿದೆ. ಅದರೊಂದಿಗೆ ಇವತ್ತು ನಮ್ಮ ಮಾಲೂರಿನ ಕ್ಷೇತ್ರದಿಂದ ಕೂಡಿ ವಿಜಯಕುಮಾರ್ ದಂಪತಿಗಳು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಸಲ್ಲಿಸಿದ್ರು. ತಾಯಿ ಕ್ಷೇತ್ರದಲ್ಲಿ ಅಂದ್ರೆ ಮಾಲೂರಿನ ಮಾರಿಕಾಂಬಳ ಕ್ಷೇತ್ರದಲ್ಲಿ ಬಂದು ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಭಾಗದ ಎಲ್ಲಾ ಭಕ್ತಗಣ ಸೇರಿ ಎಲ್ಲರೂ ಸೇರಿ ಧರ್ಮಸ್ಥಳಕ್ಕೆ ಚಲೋ, ಧರ್ಮಸ್ಥಳ ಹೊರಡಬೇಕು, ಶ್ರೀ ಕ್ಷೇತ್ರವನ್ನು ದರ್ಶನ ಮಾಡಬೇಕು, ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡಲಿಕ್ಕಾಗಿ ನಾವೆಲ್ಲರೂ ಸಹಿತ ಶ್ರಮಿಸಬೇಕು, ನಾವೆಲ್ಲರೂ ಒಂದು ಎಂಬತಕ್ಕಂಥ ಆ ಚಿಂತನೆಯಿಂದ ಕೂಡಿ ವಿಜಯಕುಮಾರ್ ದಂಪತಿಗಳು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕಕ್ಕೆ ಮುಂದಾದ್ರು. ಅಂತಹದ್ರಲ್ಲಿ ನಮ್ಮ ಬೆಳ್ಳಾವಿ ಶ್ರೀಗಳಾಗಲಿ ಅಥವಾ ನಮ್ಮ ನಾಗಲಾಪುರ ಶ್ರೀಗಳಾಗ್ಲಿ ಹಾಗೆ ಸಾಕಷ್ಟು ಜನ ಸಾಧು ಸಂತರು ಬಹುಶಃ ಧರ್ಮಸ್ಥಳ ಸೇರುವುದರೊಳಗಾಗಿ ಸಾಧು ಸಂತರ ಸಂಖ್ಯೆ ಬಹುಶಃ 101ಕ್ಕೆ ಮುಟ್ಟುತ್ತೆ. ಅಂತಹ 101 ಜನ ಸ್ವಾಮೀಜಿಗಳು ಸಹಿತ ಇವತ್ತು ಕ್ಷೇತ್ರಕ್ಕೆ ಬಂದು ಧರ್ಮಸ್ಥಳದಲ್ಲಿ ನಿಂತು ಇವತ್ತು ಶುಭ ಸಂಧ್ಯಾಕಾಲ ರಾತ್ರಿಯ ಮುಹೂರ್ತದಲ್ಲಿ ದೀಪವನ್ನು ಹಚ್ಚಿ, ಅಲ್ಲಿ ಹಚ್ಚುವಂತ ದೀಪ ಹೇಗೆ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಹಗಲು ഇരുಳು ಶ್ರಮಿಸಿದ್ದಾರೋ, ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಪ್ರತಿಯೊಬ್ಬ ಸಾಧು ಸಂತರು, ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಹಗಲಂದಿರ ರಾತ್ರಿಯಂದಿರ ಧರ್ಮಸ್ಥಳಕ್ಕೆ ಕಾವಲು ನಿಂತುಕೊಳ್ತೀವಿ. ನಾವು ಧರ್ಮಸ್ಥಳದ ಹತ್ರ ನಿಲ್ತೀವಿ. ಧರ್ಮಸ್ಥಳ ನಮ್ಮದು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀವಿ. ಧರ್ಮ ಉಳಿವಿಕೆಗಾಗಿ, ಧರ್ಮಸ್ಥಳದ ಬೆಳವಿಕೆಗಾಗಿ ಧರ್ಮಸ್ಥಳದ ಹಚ್ಚುವ ದೀಪ ಜಗತ್ತಿಗೆ ಬೆಳಕಾಗಬೇಕು. ಅಂತಹ ನಿಟ್ಟಿನಲ್ಲಿ ಇವತ್ತು ಸಂಧ್ಯಾಕಾಲ ಮತ್ತೆ ನಾಳೆ ನಡೀತಕ್ಕಂಥ ಪೂರ್ಣಾಹುತಿ, ಮಹಾಪೂರ್ಣಾಹುತಿ ಕಾಲ ಅಂದ್ರೆ ತ್ರಂಬಕೇಶ್ವರನಿಗೆ ಹೋಮ ಹವನವನ್ನು ಸಹಿತ ನಡೆಸ್ತಾ ಇದ್ದೀವಿ. ಈ ಎಲ್ಲಾ ಕಾರ್ಯಕ್ರಮವನ್ನ ಕೂಡಿ ವಿಜಯಕುಮಾರ್ ಅವರು ಬಹಳ ಅವರ ನೇತೃತ್ವ ಬಹಳ ಅದ್ದೂರಿತವಾಗಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸುಮಾರು ಒಂದು 500 ಬಸ್ಸುಗಳು, ಜೊತೆಗೆ ಒಂದು 300 ಕಾರು, ಜೊತೆಗೆ ಸಾಕಷ್ಟು ಜನ, ಲಕ್ಷೋಪತಿ ಜನ ಅಂದ್ರೆ ಬರೀ ರಾಜ್ಯದಲ್ಲಿ ಒಂದು ಭಾಗದ ಭಕ್ತರಲ್ಲ, ರಾಜ್ಯದಾದ್ಯಂತ ಭಕ್ತರು ಒಂದು ಕಡೆ ಸೇರ್ತಾ ಇದ್ದಾರೆ. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆ ತಾಕತ್ತದು. ಸರ್ವಂ ಶಿವಮಯಂ. ಹರ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಭಾಗವಹಿಸಿದ್ದಾರೆ. ಇಲ್ಲಿ ಈಗ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರು ಈಗ ಮಾಲೂರು ತಾಲೂಕಿನ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ನಮ್ಮ ಗ್ರಾಮ ದೇವತೆ ಆದಂಥ ಮಾರಮ್ಮನ ಪೂಜೆಯನ್ನು ಮಾಡಿ ಇಲ್ಲಿಂದ ನಾವು ಚಾಲನೆ ಕೊಡ್ತಾ ಇದೀವಿ. ಧರ್ಮಸ್ಥಳಕ್ಕೆ ಈಗ ನಾವು ಸುಮಾರು ಒಂದು 60-70 ಬಸ್ಸುಗಳು, ಸುಮಾರು ಒಂದು 150-200 ಕಾರುಗಳು, ಎಲ್ಲರೂ ಕೂಡ ಸುಮಾರು ಒಂದು 5,000 ಜನ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸಂಜೆ ತಲುಪ್ತೀವಿ. ಅಲ್ಲಿ 6 ಗಂಟೆಗೆ ತಲುಪ್ತಾ ಇದೀವಿ. ಸಂಜೆ 7 ಗಂಟೆಗೆ ಅಲ್ಲಿ ದೀಪದ ಮೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ನಾವು ಧರ್ಮಸ್ಥಳದಲ್ಲಿ. ಬೆಳಿಗ್ಗೆ ಹೋಮ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀವಿ. ಏನು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರಗಳು ನಡೀತಾ ಇದೆ, ಅಪಪ್ರಚಾರಗಳು ನಡೀತಾ ಇದೆ, ಆ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲ ಧರ್ಮದ ವಿಚಾರವಾಗಿ ನಾವು ಆ ಧರ್ಮ ಉಳಿಸೋಂಥ ಕೆಲಸ ನಾವು ನಮ್ಮೆಲ್ಲರ ಮೇಲೆ ಇದೆ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿಯೊಬ್ಬರು ಹೋಗಂತ ಕೆಲಸ ನಾವು ಮಾಡ್ತಾ ಇದ್ವಿ. ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಅತಿ ಹೆಚ್ಚಾಗಿ ಉತ್ಸಾಹ ತೋರಿಸ್ತಾ ಇದ್ದಾರೆ. ಒಳ್ಳೆ ಕೆಲಸ. ನಾವೆಲ್ಲ ಬರ್ತೀವಿ. ನಾವು ಧರ್ಮಸ್ಥಳದಲ್ಲಿ ನಾವು ಊಟ ಮಾಡಿದೀವಿ, ಪ್ರಸಾದ ತಿಂದಿದ್ದೀವಿ. ಆ ಒಂದು ಪ್ರಸಾದಕ್ಕೋಸ್ಕರ ಆದ್ರೂ ನಾವು ಇವತ್ತು ಧರ್ಮಸ್ಥಳದಲ್ಲಿ ಒಂದು ಪರವಾಗಿ ನಾವು ನಿಲ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಏನೋ ತೊಂದರೆ ಆಗಿದೆ ಅಂತ ಕೆಲವರು ಮಾತಾಡ್ಕೊಂತ ಇದ್ದಾರೆ. ಅದಕ್ಕೆ ನ್ಯಾಯಾಲಯ ಇದೆ, ಸರ್ಕಾರ ಇದೆ, ಅದ್ರ ತನಿಖೆ ಆಗ್ತಾ ಇದೆ. ಆ ತನಿಖೆ ವಿರುದ್ಧವಾಗಿ ಏನು ಕಾನೂನು ರೀತಿ ಕ್ರಮ ತಗೊಬೇಕು ಆ ಕ್ರಮಗಳು ತಗೊಳ್ತಾರೆ. ನಮ್ಮ ಹಿಂದುತ್ವ, ನಮ್ಮ ಧರ್ಮ, ನಮ್ಮ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಧರ್ಮಸ್ಥಳ. ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ದೇವಸ್ಥಾನ ಮುಂದ್ಗಡೆ ಒಂದು ಹೋಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸ್ವಾಮೀಜಿಗಳ ಮುಖಾಂತರ ಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹೋಮ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬರೋಂಥ ಕೆಲಸ ನಾವು. ಆನಂದ್ ಗುರೂಜಿ ಬಂದಿದ್ದಾರೆ. ನಮ್ಮ ಸುತ್ತಮುತ್ತ ಮಠಾಧೀಶರು ಎಲ್ಲರೂ ಕೂಡ ಬಂದಿದ್ದಾರೆ. ಸುಮಾರು 50 ಜನಕ್ಕೆ ಹೆಚ್ಚು ಮಠಾಧೀಶರು ನಮ್ಮ ಜೊತೆ ಬಂದು ಭಾಗವಹಿಸ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಮಾಡ್ತಾರಂಥದ್ದು. ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಇದ್ದೀವಿ. ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಸೊತ್ತು. ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ವಿರುದ್ಧ ನಾವೆಲ್ಲ ಇರೋದ್ರಿಂದ ಅಪಪ್ರಚಾರದ ಮಾಡುವಂತ ವಿರೋಧಿಗಳಿಗೆ ನಾವು ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ಧರ್ಮ ಅನ್ನೋದು ಮುಖ್ಯ ನಮಗೆ. ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನೋಡಿ ದೊಡ್ಡ ತಿರುಪತಿನಲ್ಲಿ ಕೂಡ ಇದೇ ತರ ಅಪಪ್ರಚಾರ ಮಾಡಿದ್ರು. ಅಯ್ಯಪ್ಪ ಸ್ವಾಮಿ ವಿಚಾರದಲ್ಲಿ ಕೂಡ ಇದೇ ತರ ಅಪಪ್ರಚಾರ ಮಾಡಿದ್ರು. ನಮಗಿರಂತ ರಾಜ್ಯದಲ್ಲಿ ಧರ್ಮಸ್ಥಳದ ವಿರುದ್ಧವಾಗೂ ಇಂತರ ಅಪಪ್ರಚಾರಗಳು ಮಾಡ್ತಾ ಇದಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಒಬ್ರು ಧರ್ಮದ ಒಂದು ವ್ಯಕ್ತಿಗಳಾಗಿರೋದ್ರಿಂದ ನಮ್ಮ ಧರ್ಮ, ಹಿಂದೂ ಧರ್ಮ, ನಮ್ಮ ಆ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸಿ ಈ ಒಂದು ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ವಿ.